ಮಲೆನಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ರೈತ ಬೆಳೆದಂತಹ ಬೆಳೆ ಕೈಗೆ ಸಿಗದಂತಾಗಿದೆ. ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕಣ್ಮುಂದೆನೇ ಹಾಳಾಗ್ತಾ ಇರೋದನ್ನ ನೋಡಿ ಅನ್ನದಾತ ಕಂಗಾಲಾಗಿದ್ದಾನೆ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಈ ಅಬ್ಬರದ ಮಳೆಗೆ ಅನ್ನದಾತ ಕಂಗೆಟ್ಟು ಹೋಗಿದ್ದಾನೆ. ನಿರಂತರ ಮಳೆಗೆ ಬೆಳೆದ ಬೆಳೆ ಹಾಳಾಗಿ ಮೊಳಕೆ ಒಡಿತಾ ಇದೆ. ಶಿವಮೊಗ್ಗದ ಕೆಲ ತಾಲೂಕುಗಳಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನ ಬಿತ್ತನೆ ಮಾಡ್ತಿದ್ರು. ಈ ಬಾರಿ ಉತ್ತಮ ಫಸಲು ಸಹ ಬಂದಿತ್ತು. ಹಾಗಾಗಿ ರೈತ ಸಂತಸದಲ್ಲಿದ್ದ. ಆದರೆ ಕಳೆದ ಒಂದು ವಾರದಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಇತ್ತ ಮೆಕ್ಕೆಜೋಳ ಕಟಾವು ಮಾಡಲಾಗದೆ ಸಂಕಷ್ಟದ ಸ್ಥಿತಿಯಲ್ಲಿ ರೈತನಿದ್ದಾನೆ. ಮತ್ತೊಂದು ಕಡೆ ಕಟಾವು ಮಾಡಿದ್ದ ಮೆಕ್ಕೆಜೋಳ ಬಿಸಿಲಿಲ್ಲದೆ ಮಳೆಯಲ್ಲಿ ನೆನೆದು ಮೊಳಕೆ ಒಡಿತಾ ಇದೆ. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಕಷ್ಟಪಟ್ಟು ಬೆಳೆದ ಮೆಕ್ಕೆಜೋಳ ಕಣ್ಮುಂದೆಗೆ ಹಾಳಾಗಿ ಹೋಗ್ತಾ ಇದೆ. ಇದು ಬರಲ್ಲ ಇದು, ಬಟ್ ನಾ ಏನೋ ಜಮೀನಲ್ಲಿ ಬಿಡಬಾರ್ದು ಅಂತ ಇದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಬಿಟ್ರೆ ಇದ್ರದ್ದು ಇದು ಬರಲ್ಲ. ಇದು ಸುಮ್ನೆ ಅಲ್ಲೇ ಬೆಳೆದು ಕಷ್ಟಪಟ್ಟು ಅಲ್ಲೇ ಹಾಳು ಮಾಡಿ ಇನ್ನು ಇಷ್ಟು ಕಷ್ಟಪಟ್ಟು ಹಾಳಾಗಿದೆ. ತಂಬುಕ್ ತಂದಾರ ಹಣಿಯನ ಇಲ್ಲ ಅಂತಂದ್ರೆ ಇದನ್ನೇ ಗದ್ದೆಲಿ ಇಟ್ಕೊಂಡ್ರೆ ನಾಟಿ ಮಾಡಕ್ ಬರಲ್ಲ. ಇದನ್ನ ಮತ್ತೆ ಮಳೆಗಾಲದಲ್ಲಿ ಇನ್ನೂ ನೀರ್ ಜಾಸ್ತಿ ಆದಾಗ ತೆಗೆದನೆ ಕಷ್ಟ ಆಗುತ್ತೆ. ಅದಕ್ಕೆ ತಂಬದ್ಮೇಲೆ ನೋಡ್ತಾ ಇದೀವಿ ಈ ತರ ಇದನ್ನೆಲ್ಲ ತೆಗೆದು ಹಿಂಗ್ ಮಾಡ್ತಾ ಇದೀವಿ. ಆದ್ರೂ ಬರ್ತಾ ಇಲ್ಲ, ಇದೆಲ್ಲ ಬೇರ್ ಬಿಟ್ಬಿಟ್ಟಿದೆ. ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿದ್ದ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಹಾನಿಯಾಗಿರುವಂತಹ ಬೆಳೆಗೆ ಪರಿಹಾರ ನೀಡಲು ಆಗ್ರಹಿಸ್ತಾ ಇದ್ದಾರೆ. 80ರಿಂದ 100 ಕ್ವಿಂಟಲ್ ಜೋಳ ಈ ತರ ಬೀದಿ ಫಲ ಆಗ್ಬಿಟ್ಟಿದೀವಿ. ಮುಂದೆ ಏನ್ ಮಾಡ್ಬೇಕಂತ ತೋರಿಸ್ತಾ ಇಲ್ಲ. ಆದ್ರೂ ಗದ್ದೆಯಿಂದ ತಗೊಂಬಂದು ತೆಂಬದಲ್ಲಿ ಹಾಕ್ಬಿಟ್ಟು ಬಿಡ್ಸಕ್ ಟ್ರೈ ಮಾಡ್ತಿದೀವಿ. ಆದ್ರೂ ಅದನ್ನ ಉಳಿಸ್ಕೊಳ್ಳೋದು ಕಷ್ಟ ಐತೆ. ಇನ್ನು ಮುಂದೆ ನೋಡ್ಬೇಕು ಹೆಂಗೆ ಆಗುತ್ತೆ ಏನೋ. ಜೀವನದ ಕತೆ ಮುಂದೆ ತುಂಬಾ ಕಷ್ಟ ಇದೆ. ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ಬೋದು ನಿಮಗೆ? ಒಂದ್ ಎಕರೆ ಬಂದ್ಬಿಟ್ಟು 40,000 ಖರ್ಚು ಬರುತ್ತೆ. ಗೊಬ್ಬರ, ಹೂಟಿ, ಕಳೆ ನಾಶಕ, ಔಷಧಿ ಅದು ಇದು ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು 40,000 ಬರುತ್ತೆ. ಸಾಲ ಸೂಲ ಮಾಡಿ 4-5 ತಿಂಗಳು ಕಾಲ ಕಷ್ಟಪಟ್ಟು ಬಿತ್ತನೆ ಮಾಡಿದ್ದ ಮೆಕ್ಕೆಜೋಳ ಕಟಾವು ಮಾಡಲು ಆಗದೆ ಮೊಳಕೆ ಹೊಡೆದು ಹೋಗ್ತಾ ಇದೆ. ರೈತರು ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.